ಇದು ಅವನು ಮಾಡ್ತಾ ಇದ್ದ ಪ್ಲಾನ್. ಧರ್ಮಸ್ಥಳದ ಎಸ್ಐಟಿ ತನಿಖೆಗೆ ನೀಡಿದ್ದ ಆದೇಶ ಮರುಜೀವ ಪಡೆದುಕೊಂಡಿದೆ. ಎಸ್ಐಟಿ ತನಿಖೆ ರದ್ದು ಕೋರಿ ಸಲ್ಲಿಕೆಯಾಗಿದ್ದ ಅರ್ಜಿ ವಿಚಾರಣೆ ಇವತ್ತು ನಡೆದಿತ್ತು. ತಿಮರೋಡಿ ಮಠಣ್ಣವರ್ ಜಯಂತ್ ವಿಠಲ್ಗೌಡ ಸಲ್ಲಿಸಿದ್ದ ಅರ್ಜಿ ಅದು. ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಅವರ ಪೀಠದಿಂದ ಇವತ್ತು ಆದೇಶ ಬಂದಿದೆ. ಇಷ್ಟು ದಿನ ಇದ್ದಂತಹ ತನಿಖೆಗೆ ಸ್ಟೇ ಇತ್ತು, ಅದನ್ನ ತೆರವು ಮಾಡಲಾಗಿದೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣದ ತನಿಖೆಗೆ ಸ್ಟೇ ಇತ್ತು, ಇವತ್ತು ಅದು ತೆರವಾಗಿದೆ. ತಿಮರೋಡಿ ಮಠಣ್ಣವರ್ ಜಯಂತ್ ವಿಠಲ್ಗೌಡ ಸಲ್ಲಿಸಿದ್ದ ಅರ್ಜಿ ಅದು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗಿತ್ತು. ನ್ಯಾಯಮೂರ್ತಿಗಳು 12ನೇ ತಾರೀಕುವರೆಗೂ ಕೂಡ ಯಾರನ್ನು ಬಂಧಿಸಬೇಡಿ, ತನಿಖೆಗೆ ಸ್ಟೇ ಮಾಡಿ, ಅಂದ್ರೆ ಅಲ್ಲಿವರೆಗೂ ಕೂಡ ಸ್ಟೇ ಆಗಿರುತ್ತೆ ಅಂತೇಳಿ ಆರ್ಡರ್ ಕೊಟ್ಟು ಇವತ್ತು ವಿಚಾರಣೆ ನಡೆಸಿ ಅದನ್ನ ತೆರವು ಮಾಡಿ ಆದೇಶವನ್ನ ಕೊಟ್ಟಿದ್ದಾರೆ. ಈಗ ಎಸ್ಐಟಿಗೆ ಮರು ಜೀವ ಬಂದಂತಾಗಿದೆ. ಮತ್ತೊಮ್ಮೆ ಆಕ್ಟಿವ್ ಆಗ್ತಾರೆ ಎಸ್ಐಟಿ ಟೀಮ್. ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಅವರ ಪೀಠದಿಂದ ಈ ಆದೇಶ ಹೊರಬಿದ್ದಿರೋದು. ಇಷ್ಟು ದಿನ ನೀಡಲಾಗಿದ್ದ ತಡೆಯಾಜ್ಞೆಯನ್ನ ಈಗ ತೆರವು ಮಾಡಲಾಗಿದೆ. ಹಾಗಾಗಿ ಎಸ್ಐಟಿ ತನಿಖೆಯನ್ನ ಮತ್ತೊಮ್ಮೆ ಚುರುಕುಗೊಳಿಸುತ್ತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರವಿಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ಅರವಿಂದ್, ಈಗ ತನಿಖೆಗೆ ನೀಡಿದ್ದ ತಡೆಯಾಜ್ಞೆ ತೆರವಾಗಿದೆ, ಏನಾಯ್ತು ಇವತ್ತು ಕೋರ್ಟ್ನಲ್ಲಿ ಮಾಹಿತಿ ಕೊಡೋದಾದ್ರೆ ಅರವಿಂದ್? ಎಸ್ ನಾಗೇಂದ್ರ ಬಾಬು, ಖಂಡಿತವಾಗ್ಲೂ ಕೂಡ ಇವತ್ತು ಅಂದ್ರೆ ಈ ಧರ್ಮಸ್ಥಳದ ನೂರಾರು ಶವಹುತಿಟ್ಟಂತ ಪ್ರಕರಣ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆಯನ್ನ ರದ್ದು ಕೋರಿ ಈ ಹಿಂದೆ ಗಿರೀಶ್ ಮಠಣ್ಣವರವರು ಒಂದು ಅರ್ಜಿಯನ್ನು ಹಾಕಿರ್ತಾರೆ. ಅಕ್ಟೋಬರ್ 30ರಂದು ಎಸ್ಐಟಿ ತನಿಖೆಗೆ ತಡೆಯಾಜ್ಞೆಯನ್ನು ಕೊಟ್ಟಿರುತ್ತೆ ಹೈಕೋರ್ಟ್. ಆ ಸಂಬಂಧಪಟ್ಟಂತೆ ಮುಂದುವರೆದ ಭಾಗವಾಗಿ ಇವತ್ತು ಕೂಡ ವಿಚಾರಣೆ ಇತ್ತು. ಇಲ್ಲಿ ಮೊಹಮ್ಮದ್ ನವಾಜ್ ಅವರ ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಅವರ ಪೀಠದಲ್ಲಿ ಈ ಒಂದು ಆದೇಶ ಬಂದಿರುವಂತದ್ದು. ಎಸ್ಐಟಿಗೆ ಒಂದು ತನಿಖೆಗೆ ಕೊಟ್ಟಂತಹ ಸ್ಟೇ ಏನಿತ್ತು ಅದನ್ನ ವೆಕೇಟ್ ಮಾಡುವಂತ ಕೆಲಸ ಆಗಿರುವಂತದ್ದು. ತಡೆಯಾಜ್ಞೆಯನ್ನ ತೆರವು ಮಾಡಲಾಗಿದೆ. ಜೊತೆಗೆ ಮುಖ್ಯವಾಗಿ ಕೆಲವು ಸೂಚನೆಗಳನ್ನ ಇಲ್ಲಿ ತನಿಖಾಧಿಕಾರಿಗಳಿಗೆ ಅವರು ನೀಡಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಬುರುಡೆ ಗ್ಯಾಂಗ್ ಏನಿದ್ದಾರೆ, ಅಂದ್ರೆ ಇಲ್ಲಿ ಆರೋಪಿ ಸ್ಥಾನದಲ್ಲಿ ಇರುವಂತಹ ಗಿರೀಶ್ ಮಠಣ್ಣವರಾಗಿರ್ಬೋದು, ಮಹೇಶ್ ಶೆಟ್ಟಿ ತಿಮರೋಡಿ ಆಗಿರ್ಬೋದು, ಇವರು ಎಲ್ಲರಿಗೂ ಕೂಡ ಹರಾಸ್ಮೆಂಟ್ ಮಾಡುವಂತಿಲ್ಲ ಅನ್ನುವಂತ ಸೂಚನೆಯನ್ನ ಕೊಟ್ಟಿರುವಂತದ್ದು. ಈಗ ಅಂದ್ರೆ ಎಸ್ಐಟಿ ತನಿಖೆಗೆ ತಡೆಯಾಜ್ಞೆ ಇದ್ದ ಕಾರಣದಿಂದಾಗಿ ಈ ಎಲ್ಲಾ ಆರೋಪಿಗಳಿಗೆ ನೋಟಿಸ್ ನೀಡಿದ್ರು ಕೂಡ ಅವರನ್ನ ವಿಚಾರಣೆಗೆ ಕರೆತಂದು ಆ ಒಂದು ತನಿಖೆಯನ್ನ ಮಾಡುವಂತಿರಲಿಲ್ಲ. ಹಾಗಾಗಿ ಆ ತನಿಖೆಗೆ ತಡೆಯಾಜ್ಞೆ ಇತ್ತು, ಸ್ಟಾಪ್ ಆಗಿತ್ತು. ಆದ್ರೆ ಇನ್ನು ಮುಂದೆ ಅವರನ್ನ ಕರೆಸಿ ವಿಚಾರಣೆ ಮಾಡುವಂತಹ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಇವತ್ತು ಆ ಒಂದು ಸ್ಟೇ ಏನ್ ನೀಡಲಾಗಿತ್ತು, ತಡೆಯಾಜ್ಞೆ ಏನ್ ನೀಡಲಾಗಿತ್ತು, ಅದನ್ನ ತೆರವು ಮಾಡಿ ಈಗ ಆದೇಶ ಕೂಡ ಹೊರಡಿಸಿರುವಂತದ್ದು. ಎಸ್ಪಿಪಿ ಅಂದ್ರೆ ಸರ್ಕಾರಿ ಪರ ವಕೀಲರಾದಂತಹ ಎಸ್ಪಿಪಿ BN ಜಗದೀಶ್ ಅವರು ಕೂಡ ವಾದ ಮಾಡಿರ್ತಾರೆ. ಜೊತೆಗೆ ಈ ಅರ್ಜಿದಾರರ ಪರವಾಗಿ ಹಿರಿಯ ವಕೀಲ ಬಾಲನ್ ಅವರು ಕೂಡ ವಾದವನ್ನ ಮಂಡನೆ ಮಾಡಿರ್ತಾರೆ. ಆ ಒಂದು ಸಮಯದಲ್ಲಿ ಈ ತಡೆಯಾಜ್ಞೆ ಏನಿರುತ್ತೆ ಆ ತಡೆಯಾಜ್ಞೆಗೆ ತೆರವು ಮಾಡಿ ಈಗ ಎಸ್ಐಟಿ ಅಧಿಕಾರಿಗಳಿಗೆ ಒಂದು ಫ್ರೀ ಹ್ಯಾಂಡ್ ಕೊಟ್ಟಿರುವಂತದ್ದು. ಇನ್ನು ಮುಂದೆ ಇವರ ಒಂದು ತನಿಖೆ ಶುರುವಾಗುತ್ತೆ. ಆ ಹಂತದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಆಗಿರ್ಬೋದು, ಗಿರೀಶ್ ಮಠಣ್ಣವರಾಗಿರ್ಬೋದು, ಅವರ ವಿಚಾರಣೆ ಮಾಡಲಾಗುತ್ತೆ. ಆದ್ರೆ ವಿಚಾರಣೆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಹರಾಸ್ಮೆಂಟ್ ಮಾಡುವಂತ ಕೆಲಸ ಆಗಬಾರದು ಅನ್ನುವಂತ ಒಂದು ಸೂಚನೆಯನ್ನು ಕೊಟ್ಟು ಈಗ ಒಂದು ತನಿಖೆಗೆ ಇದ್ದಂತಹ ತಡೆಯಾಜ್ಞೆಯನ್ನ ತೆರವು ಮಾಡಲಾಗಿದೆ. ನಾಗೇಂದ್ರ ಬಾಬು, ಓಕೆ, ಈಗ ವಾಟ್ ನೆಕ್ಸ್ಟ್, ಮುಂದೆ ಏನು ಅಂತ? ಖಂಡಿತವಾಗ್ಲೂ ಕೂಡ ನಾಗೇಂದ್ರ ಬಾಬು ಒಂದು ನೋಟಿಸ್ ನೀಡಲಾಗ್ತಾ ಇತ್ತು. ಅಂದ್ರೆ ಈ ಬುರುಡೆ ಗ್ಯಾಂಗ್ಗೆ ಹಲವು ನೋಟಿಸ್ ಗಳನ್ನ ನೀಡುವಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ದಿದ್ದು ಅಂದ್ರೆ ಆನ್ಲೈನ್ ಮುಖಾಂತರ ನೋಟಿಸ್ ನ ಕೊಡ್ತಾರೆ, ಇವರು ಖುದ್ದಾಗಿ ಬರೋದಿಲ್ಲ, ಜೊತೆಗೆ ವಾಟ್ಸ್ಆಪ್ ಮುಖಾಂತರ ಇಮೇಲ್ ಮಾಡುವ ಮುಖಾಂತರ ರಾತ್ರಿ 11 ಗಂಟೆಗೆ ನೋಟಿಸ್ ಕೊಡ್ತಾರೆ ಅನ್ನುವಂತಹ ಆರೋಪವನ್ನು ಕೊಟ್ಟಿದ್ರು. ಅಂತಹ ಸಾಲು ಸಾಲು ಆರೋಪಗಳನ್ನ SIT ಅಧಿಕಾರಿಗಳ ಮೇಲೆ ಹಾಕಿ ಇವರು ಆ ಒಂದು ಪ್ರಕರಣವನ್ನ ಅಂದ್ರೆ ಕ್ರೈಮ್ ನಂಬರ್ 39/20
ಅರವಿಂದ್, ಥ್ಯಾಂಕ್ ಯು ಅರವಿಂದ್, ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಕಿರಿಕೀರ್ತಿ ಅವರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ, ಸಂಪರ್ಕದಲ್ಲಿದ್ದಾರೆ. ಕಿರಿಕೀರ್ತಿ ಅವರು ನಮಸ್ಕಾರ. ಕೀರ್ತಿ ಅವರು ನಮಸ್ಕಾರ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ನಡೆಸ್ತಾ ಇತ್ತು. ತನಿಖೆಗೆ ಬ್ರೇಕ್ ಬಿದ್ದಿತ್ತು, ಸ್ಟೇ ತರುವಂತ ಕೆಲಸಗಳಾಗಿತ್ತು. ಆದ್ರೆ ಈಗ ತಡೆಯಾಗದೆ ತೆರವಾಗಿದೆ. ಎಸ್ಐಟಿ ತನಿಖೆಯನ್ನ ಚುರುಕುಗೊಳಿಸುತ್ತೆ. ಎಲ್ಲರಿಗೂ ಕೂಡ ಈಗ ಢವ ಶುರುವಾಗುತ್ತೆ. ಇವರು ತಪ್ಪೇ ಮಾಡಿಲ್ಲ ಅನ್ನೋದಾಗಿದ್ದಿದ್ರೆ ಪ್ರಕರಣವನ್ನ ರದ್ದು ಮಾಡಿ ಅಂತೇಳಿ ಯಾಕೆ ಹೋಗ್ತಾ ಇದ್ರು ತನಿಖೆಗೆ? ತನಿಖೆಯನ್ನ ರದ್ದು ಮಾಡಿಸಿ ಅಂತ ಕೋರ್ಟ್ ಮೆಟ್ಟಲು ಯಾಕೆ ಹತ್ತಾ ಇದ್ರು? ಕಾನೂನಿನ ಭಯ ಶುರುವಾಗಿತ್ತು. ಹಾಗಾಗಿ ಕಾನೂನಾತ್ಮಕವಾಗಿ ಅದನ್ನ ಬ್ರೇಕ್ ತರುವಂತ ಕೆಲಸವನ್ನ ಕೂಡ ಮಾಡಲಾಗಿತ್ತು. ಕೀರ್ತಿ ಅವರು ಪತ್ರಕರ್ತರು, ಹಿರಿಯ ಪತ್ರಕರ್ತ ಕೀರ್ತಿ ಅವರು ಈಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಕೀರ್ತಿ ಅವರು ನಮಸ್ಕಾರ. ನಮಸ್ತೆ. ಕೀರ್ತಿ ಅವರೇ, ಈಗ ಸ್ಟೇ ಇತ್ತು, ಸ್ಟೇ ತೆರವಾಗಿದೆ. ಹೌದು, ಏನ್ ಹೇಳ್ತೀರಿ ಈಗ? ಇವರು ಶಾರ್ಟ್ ಟರ್ಮ್ ಗುಂಡಿ ತೋಡ್ಕೊಂಡಿದ್ರು. ಅಂದ್ರೆ ಇರ್ಲಿ ಸದ್ಯಕ್ಕೆ ಬಚ್ಚಿಟ್ಕೊಂಡು ಕುತ್ಕೊಳ್ಳೋಣ ಅಂತ. ಅದಿವಾಗ ದೊಡ್ಡ ಗುಂಡಿಯಾಗಿ ಇವರೇ ಮಣ್ಣು ಹಾಕೊಳಕ್ಕಾಗ. ಹೇಳದ್ನಲ್ಲ, 13 ಗುಂಡಿ ತೋಡದಾಗ್ಲೇ ಹೇಳಿದ್ವಿ ನಾವು, ಇವರೆಲ್ಲ ಅವ್ರವ್ರ ಗುಂಡಿ ತೋಡ್ಕೊತಾವ್ರೆ ಅಂತ. ಇವ್ರುಗಳು ಧರ್ಮಸ್ಥಳದ ವಿರುದ್ಧವಾಗಿ ಒಂದು ಬಹಳ ದೊಡ್ಡ ಷಡ್ಯಂತ್ರವನ್ನು ಮಾಡ್ತಿದ್ದಾರೆ ಅಂತ ಮೊದಲು ನಾವು ಹೇಳಿದಾಗ ಯಾವ ಷಡ್ಯಂತ್ರವೂ ಇಲ್ಲ ಅಂತಂದ್ರು. ತದನಂತರ ಉಪಮುಖ್ಯಮಂತ್ರಿಗಳು ಹೇಳ್ಬಿಟ್ರು, ಇಲ್ಲೊಂದು ದೊಡ್ಡ ಷಡ್ಯಂತ್ರ ಅಂತ. ಆಯ್ತು. ಆಮೇಲೆ ಉಪಮುಖ್ಯಮಂತ್ರಿಗಳ ಎದುರುಗಡೆನೆ ಒಂದಿಷ್ಟು ಅವ್ರ ವಿರುದ್ಧನೇ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು. ಎಲ್ಲ ಹೋಗಿ ವಿಚಾರಣೆ ತನಿಖೆ ಎಲ್ಲ ಆಗಿ ಚಿನ್ನಯ್ಯನನ್ನೆಲ್ಲ ಮಾತಾಡಿಸಿ 183 ರೆಕಾರ್ಡ್ ಮಾಡಿ ಎಲ್ಲ ಆದ್ಮೇಲೆ SITಯ ವಕೀಲರೇ ಕೋರ್ಟ್ ಅಲ್ಲಿ ಹೇಳಿದ್ರು, ಇದು ಷಡ್ಯಂತ್ರ, ನಾವು ಕಂಡುಹಿಡಿಯಕ್ಕೆ ಪ್ರಯತ್ನ ಮಾಡ್ತೀವಿ, ಏನಕ್ಕೆ ಮಾಡ್ತಾ ಇದಾರೆ ಇದನ್ನ ಅಂತ. ಈ ಷಡ್ಯಂತ್ರವನ್ನು ಇಷ್ಟೆಲ್ಲ ಮಾಡಿ ಧರ್ಮಸ್ಥಳದ ವಿರುದ್ಧವಾಗಿ ಕೆಟ್ಟದಾಗಿ ಮಾತಾಡಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಬಗ್ಗೆ ಬಹಳ ನೀಚವಾಗಿ ತುಚ್ಛವಾಗಿ ಮಾತಾಡಿದವರು ಆಲ್ ಆಫ್ ದ ಸಡನ್ ಅವ್ರ ಬುಡಕ್ಕೆ ಬರುತ್ತೆ ಅಂತ ಗೊತ್ತಾದ ಕೂಡಲೇ ನೋಟಿಸ್ಗಳನ್ನ ರಿಸೀವ್ ಮಾಡ್ಕೊಂಡು ತನಿಖೆಗೆ ಯಾವುದೇ ಕಾರಣಕ್ಕೂ ಮಧ್ಯರಾತ್ರಿ ಕರೆದ್ರು ನಾವು ಬರ್ತೀವಿ ಅಂತ ಬಹಳ ಸ್ಟೈಲಲ್ಲಿ ಹೇಳ್ತಾ ಇದ್ದವರು. ಯಾವಾಗ 183 ಸ್ಟೇಟ್ಮೆಂಟ್ ಸೆಕೆಂಡ್ ಟೈಮ್ ಚಿನ್ನೈಯಿಂದ ರೆಕಾರ್ಡ್ ಆಗುತ್ತೋ ಅವಾಗ ನಮ್ಮ ಹೆಸರುಗಳನ್ನ ಯಾರ್ಯಾರು ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ವೋ ಅದೆಲ್ಲವನ್ನ ಇವನು ಬಾಯ್ಬಿಟ್ಟಿರ್ತಾನೆ ಅನ್ನೋ ಗ್ಯಾರಂಟಿ ಆದ ಕೂಡಲೇ ಕೇಸನ್ನೇ ವಾಪಸ್ ತಗೊಳ್ಳೋ ಹಂತಕ್ಕೆ ಇವ್ರುಗಳು ಹೋಗ್ತಾರೆ ಅಂತಂದ್ರೆ ಇವರ ಮನಸ್ಥಿತಿ ಎಂತದ್ದು, ಇವ್ರು ಮಾಡಿದ ಅಂದ್ರೆ ಇಡೀ ಧರ್ಮಸ್ಥಳದ ವಿರುದ್ಧ ಮಾಡಿದಂತಹ ಷಡ್ಯಂತ್ರದ ರಣನೀತಿ ಎಂತದ್ದು, ಅದು ಈ ಪಾತ್ರಧಾರಿಗಳು ಮಾತ್ರ ನಾವೇನ್ ಕಣ್ಣಿಗೆ ಕಾಣ್ತಾ ಇದ್ದಾರೆ. ಇದ್ರ ಹಿಂದೆ ಇರುವಂತಹ ಸೂತ್ರಧಾರರು ಯಾರ್ಯಾರಾಗಿದ್ದಿರಬಹುದು ಅಂಡ್ ಲೀಗಲ್ ಬ್ಯಾಟಲ್ ಅಲ್ಲಿ ನಾವು ಹೆಂಗ್ ತಪ್ಪಿಸ್ಕೋಬೇಕು ಅನ್ನೋದನ್ನ ಅವರಿಗೆ ಪ್ಲಾನ್ ಮಾಡಿ ಹೇಳಲಿಕ್ಕೇನೆ ಒಂದು ಟೀಮ್ ಇರುತ್ತೆ ಅಂತಂದ್ರೆ ಅದಿನ್ನೆಂತ ಸ್ಟ್ರಾಂಗ್ ಟೀಮ್ ಇದ್ದಿರಬಹುದು. ಈ ಒಂದು ಟೂಲ್ ಕಿಟ್ ನಲ್ಲಿ ಮುಖಾಂತರ ಸೋಷಿಯಲ್ ಮೀಡಿಯಾದಲ್ಲಿ ಅವನೊಬ್ಬ ಮುಲ್ಲಾ ಸಮೀರ್ ಮಹಮ್ಮದ್ನ ಕರ್ಕೊಂಡ್ಬಂದು ಅವನ ಮುಖಾಂತರವಾಗಿ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿ ಇಡೀ ರಾಜ್ಯದ ಜನರನ್ನ, ಇಡೀ ದೇಶದ ಜನರನ್ನ, ವಿಶ್ವದ ಬೇರೆ ಬೇರೆ ಕಡೆ ಇರುವಂತಹ ಕನ್ನಡಿಗರನ್ನ ನಂಬಿಸುವಂತಹ ಕೆಲಸವನ್ನ ಮಾಡಿ ಧರ್ಮಸ್ಥಳದ ವಿರುದ್ಧವಾಗಿ ಅಷ್ಟು ದೊಡ್ಡ ಷಡ್ಯಂತ್ರವನ್ನು ಮಾಡಿದ್ರಲ್ಲ, ಇವ್ರಿಗೆ ಏನ್ ಮಾಡಬೇಕು? ಸೌಜನ್ಯ ಕೇಸ್ನಲ್ಲಿ ಸೌಜನ್ಯಾಗೆ ನ್ಯಾಯ ಕೊಡಿಸ್ಬೇಕು ಅಂತ ಬಂದಂತಹ ಅವರ ಫ್ಯಾಮಿಲಿ ಇದ್ದಿರಬಹುದು ಅಥವಾ ಸೌಜನ್ಯ ಪರ ಹೋರಾಟಗಾರರು ಅಂತ ಕರೆಸ್ಕೊಳ್ಳುವ ಹೋರಾಟಗಾರರು ಇರಬಹುದು. ಅವ್ರಿಗೂ ಬುರ್ಡೆ ಕೇಸ್ಗೂ ಏನ್ ಸಂಬಂಧ ಅಂತ ಕೇಳಿದ್ರೆ ನೀವೇ ಮಾಡಿದ ಇಂಟರ್ವ್ಯೂನಲ್ಲಿ ಅವ್ರು ಹೇಳ್ತಾರೆ, ನಮಗೂ ಅವ್ರಿಗೂ ಸಂಬಂಧನೇ ಇಲ್ಲ, ನನಗವನು ಪರಿಚಯನೇ ಇಲ್ಲ ಅಂತ. ಇವತ್ತು ಅವನನ್ನ ಕರ್ಕೊಂಡ್ಬಂದಿದ್ದು ಇವರೇ, ಅವನ ಹತ್ರ ಇಷ್ಟೆಲ್ಲ ಮಾಡಿಸಿದ್ದು ಇವರೇ, ಅವನನ್ನ 1.5 ವರ್ಷದಿಂದ ಟ್ರ್ಯಾಕ್ ಮಾಡಿ ಅವನೆಲ್ಲೋ ಇದ್ದವನನ್ನ ಕರೆದು ನೆಮ್ಮದಿ ಹಾಳು ಮಾಡಿದ್ದು ಇವರೇ ಅಂತ ಗೊತ್ತಾದ ಕೂಡಲೇ ಇವ್ರನ್ನ ಸುಮ್ಮನೆ ಬಿಡ್ಬೇಕಾ? ಇವಾಗ SIT ಎಲ್ಲವನ್ನ ಕೂಲಂಕುಷವಾಗಿ ತನಿಖೆ ಮಾಡಿ ಆಯ್ತು, ಎಲ್ಲ ಮುಗೀತು, ಇನ್ನೇನು ಒಂದು ಹಂತಕ್ಕೆ ಇವ್ರನ್ನೆಲ್ಲ ಒದ್ದು ಒಳಗಾಕೋದಷ್ಟೇ ಬಾಕಿ ಇರೋದು ಅನ್ನುವ ಪರಿಸ್ಥಿತಿ ಬಂದಾಗ ಆಲ್ ಆಫ್ ದ ಸಡನ್ ಇವರುಗಳು ಕೋರ್ಟಿಗೆ ಹೋಗಿ 4 ಜನ ಅಲ್ಲಿ ಬಿಟ್ರು. ಯಾರ್ಯಾರನ್ನ ಸೆಂಟ್ರಲ್ ಬಲಿ ತಗೊಂಡ್ರು ಅವ್ರನ್ನೆಲ್ಲರನ್ನೂ ಬಿಟ್ರು, ಯಾರನ್ನೂ ತಗೊಳ್ಳಿಲ್ಲ. ಅಲ್ಲಿ ಸುಜಾತಾ ಭಟ್ ಬರಲಿಲ್ಲ, ಸಮೀರು ಬರಲಿಲ್ಲ, ಯಾರು ಬರಲಿಲ್ಲ. ಯಾರ್ಯಾರು ಮೂಲ ಸೌಜನ್ಯ ಹೋರಾಟಗಾರರು ಇವರೆಲ್ಲ ಮೂಲ ಅವ್ರುಗಳು 4 ಜನ ಹೋಗಿ ನಮ್ಮನ್ನು ಬಚಾವ್ ಮಾಡಿ ಅಂತ ಹೋದ್ರು. ಈಗ ಬಚಾವ್ ಮಾಡಿದ್ದಕ್ಕೇನು 12ನೇ ತಾರೀಕು ತನಕ ಸ್ಟೇ ತಗೊಂಡು ಬಹಳ ಸಂತೋಷದಲ್ಲಿ ಮೆರೆದ್ರು. ಅವ್ರ ಪೇಜ್ಗಳಲ್ಲಿ ನೋಡ್ಬೇಕಿತ್ತು, ಇದು ನ್ಯಾಯಕ್ಕೆ ಸಿಕ್ಕ ಸಂದ ಜಯ, ನ್ಯಾಯಾಲಯ ಎಂದಿಗೂ ನ್ಯಾಯದ ಪರ, ಹಂಗೆ ಹಿಂಗೆ ಅಂತೆಲ್ಲ ಬಡ್ಕೊಂಡ್ರು. ಆಯ್ತಲ್ಲ ಸ್ವಾಮಿ, 12ನೇ ತಾರೀಕು ಸ್ಟೇ ವೇಕೆಟ್ ಆಯ್ತಲ್ಲ, ಇವತ್ತು ಏನ್ ಮಾಡ್ತೀರಿ? ಈಗಲೂ ತಲೆಮರ್ಸ್ಕೊಂಡು ಓಡಾಡ್ತೀರೇನೋ? ಬಹಳ ಪೋಸ್ಟ್ ಕೊಡ್ಕೊಂಡು ಓಡಾಡ್ತಾ ಇದ್ರಿ, ಡಬಲ್ ಫಿಂಗರ್ ತೋರಿಸ್ಕೊಂಡು ವಿಕ್ಟ್ರಿ ತೋರಿಸ್ಕೊಂಡು. ಇವಾಗ ಏನ್ ಮಾಡ್ತೀರಿ? ಇವಾಗೆಲ್ಲ ಹೋಗ್ತೀರಿ? ಇವ್ರು ವಿಕ್ಟ್ರಿ ತೋರಿಸ್ಕೊಂಡು ಅಷ್ಟೇ ಓಡಾಡ್ಲಿಲ್ಲ ಕೀರ್ತಿ ಅವರೇ, ವಿಕ್ಟ್ರಿ ತೋರಿಸ್ಕೊಂಡೇನು ಓಡಾಡ್ಲಿಲ್ಲ. ಮಾಧ್ಯಮದವ್ರಿಗೆ ಮಾಡೋದಕ್ಕೆ ಬೇರೆ ಕೆಲಸ ಇಲ್ಲ ಅಂತೇಳಿ ಬೈಕೊಂಡು ಓಡಾಡಿದ್ರು.
ನಮ್ಮ ಕೆಲಸವನ್ನ ನಾವು ಮಾಡಿದ್ದು ಇವರಿಗೆ ಕಣ್ಣಿಗೆ ಕೆಂಪಾಗಿಸ್ತಾ ಇತ್ತು. ಖಂಡಿತ ನೋಡಿ, ನೀವು ಯಾವಾಗ ಆರಂಭದಲ್ಲಿ ನೀವು ಮಾಧ್ಯಮದವರ- ಹೋರಾಟ ಮಾಡ್ಬೇಕಾದ್ರೆ ಮಾಧ್ಯಮಗಳು ಬೇಕಾಗಿತ್ತು. ಹೌದು, ಬೇಕಾಗಿತ್ತು. ನಿಮ್ಮ ಮನೆಯಲ್ಲಿ ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ಮಾಧ್ಯಮಗಳು ಬೇಕಾಗಿತ್ತು. ಬೇಕು. ಅದೇ ನಿಮ್ಮ ಕೇಸು ಹೈಕೋರ್ಟ್ ಬಂದಾಗ ಅದನ್ನ ಶೂಟ್ ಮಾಡಕ್ ಬಂದಾಗ ಮಾಧ್ಯಮದವ್ರಿಗೆ ಬೈಯೋದು. ಇದೇ ತಿಮರೋಡಿ, ಮಹೇಶ್ ಶೆಟ್ಟಿ ತಿಮರೋಡಿ. ಇಲ್ಲ ಅದು ಅವ್ರದ್ದು ಹೆಂಗಿದೆ ಅಂತಂದ್ರೆ, ಅದು ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರದ ಈ ಗುಣ ಇದೆಯಲ್ಲ, ಅದೇನು ಇವತ್ತು ನೆನ್ನೆಯದಲ್ಲ. ಅವರು ಆರಂಭದಲ್ಲಿ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡಿದಾಗ ಪೊಲೀಸ್ನವ್ರನ್ನ ನಂಬಲ್ಲ, ಸೆಷನ್ ಕೋರ್ಟ್ ಅನ್ನು ನಂಬಲ್ಲ. ಅದಾದ್ಮೇಲೆ CID ಬರುತ್ತೆ, CID ನಂಬಲ್ಲ. CBI ಬರುತ್ತೆ, CBI ನಂಬಲ್ಲ. ಅಲ್ಲ, ಅದು ಇವರೇ ತಾನೇ ಕೇಳಿ ಹಾಕಿಸ್ಕೊಂಡಿದ್ದು. SIT ಟೀಮ್ ಅಲ್ಲಿ ಇರ್ತಿದ್ದವರೇ ಬೇಕು ಅಂತ. ನನಗೆ ಇನ್ನೂ ನೆನಪಿದೆ, ಸಾಹೇಬ್ರು ನಮಗೆ ಇವರೇ ಬೇಕು ಅಂತ ಕೇಳಿ ಇವರೇ ತಾನೇ ಹಾಕಿಸ್ಕೊಂಡಿದ್ದು ಕೀರ್ತಿ ಅವರೇ. ನಾವು ವಿಜಯದ ಹೆಬ್ಬಾಗಿಲಲ್ಲಿ ನಿಂತಿದ್ದೇವೆ ಅಂತೆಲ್ಲ ಡೈಲಾಗ್ ಹೊಡೆದವರು ಇವತ್ತು SIT ಸರಿ ಇಲ್ಲ ಅಂತಾರೆ. ಇವರೇ ಹಾಕಿಸ್ಕೊಂಡಿದ್ದ ಟೀಮು ನಮ್ಗೆ ಇಂತಿದ್ದವರೇ ಬೇಕು ಅಂತೇಳಿ ಪತ್ರ ಬರ್ತಲ್ಲ ಗೌರ್ಮೆಂಟ್ಗೆ. ಕೀರ್ತಿ ಅವರೇ, ಜೊತೆಲಿ ಡಿಸ್ಕಷನ್ ಮಾಡೋಣ ಬನ್ನಿ ಅಂತ ಯಾಕೆ ಬರಲ್ಲ ಇವ್ರ ಮಾಧ್ಯಮ ಫೇಸ್ ಮಾಡಲ್ಲ? ಇವರಿಗೆ ಬೇಕಾದ ಹಾಗೆ ಜಗತ್ತಿಗೆ ತೋರಿಸೋದು, ಆಮೇಲೆ ಅದೇ ಸತ್ಯ ಅಂತ ಪ್ರೂವ್ ಮಾಡಿಸೋ ಪ್ರಯತ್ನವನ್ನು ಮಾಡೋದು, ಅವನಿಷ್ಟು ಛೇಲಗಳನ್ನ ಇಟ್ಕೊಂಡು ಅವ್ರ ಹತ್ರ ಯೂಟ್ಯೂಬ್ ವಿಡಿಯೋಗಳನ್ನ ಮಾಡಿಸೋದು, ಅವ್ರಿಗೆ ಮಾತ್ರ ಸಂದರ್ಶನಗಳನ್ನು ಕೊಡೋದು. ಏನ್ ಆಟ ಆಡಿದ್ರು ಇವರು? ಒಂದೊಂದು ಆಟ ಆಡಿದ್ರ ಇವರು? ಇವತ್ತು ಸತ್ಯ ಅಂತ ಪ್ರೂವ್ ಆಗಿದ್ದು ಯಾವುದು? ರಿಪಬ್ಲಿಕ್ ಕನ್ನಡನೇ ಸತ್ಯ ಅಂತ ಇವತ್ತು ಇಡೀ ಜಗತ್ತು ಒಪ್ಕೋಬೇಕಲ್ಲ. ಇವತ್ತು ರಿಪಬ್ಲಿಕ್ ಕನ್ನಡವನ್ನ, ಅಲ್ಲಿನ ಆಂಕರ್ ಗಳನ್ನ, ಅಲ್ಲಿನ ನಾಗೇಂದ್ರ ಬಾಬುವನ್ನ, ಅಲ್ಲಿನ ಸ್ಮಿತಾನ, ಅಲ್ಲಿನ ಶೋಭಾ ಮೇಡಮ್ ಅನ್ನ ರಾತ್ರಿ ಹಗಲು ನಿಂದಿಸಿ ಪೋಸ್ಟ್ ಮಾಡ್ತಾ ಇದ್ರಲ್ಲ. ಧರ್ಮಸ್ಥಳದ ದುಡ್ಡು ತಿಂದು ಅಂತ ಹೇಳ್ಬಿಟ್ಟು. ಎಲ್ಲಿ ಇವಾಗ ಮಾತಾಡ್ಲಿ? ಸತ್ಯ ಮಾತಾಡ್ಲಿಕ್ಕೆ ಯಾವ ದುಡ್ಡು ಇಸ್ಕೋಬೇಕ್ರಿ? ಸತ್ಯ ಮಾತಾಡೋದಕ್ಕೆ ಇದ್ದ ಸತ್ಯವನ್ನ ಸುಳ್ಳು ಹೇಳಿಕ್ಕೆ ದುಡ್ಡು ಇಸ್ಕೋಬೇಕು. ಸತ್ಯವನ್ನ ಮಾತಾಡಿದ ರಿಪಬ್ಲಿಕ್ ಕನ್ನಡನೇ ಕರೆಕ್ಟ್ ಅಂತ ಇವತ್ತು ಇಡೀ ಜಗತ್ತಿಗೆ ಗೊತ್ತಾಗಲ್ವೇ? ಬರ್ಲಿ, ಇವಾಗ ಅರೆಸ್ಟ್ ಆಗಿ ಇವ್ರುಗಳನ್ನ ಬೇಡಿ ಹಾಕೊಂಡು ಹೇಳ್ಕೊಂಡು ಹೋಗೋದನ್ನ ನೋಡ್ಬೇಕು ನಾವು. ಅದೇನು ದಿನಗಳ ದೂರ ಇಲ್ಲ ನನ್ನ ಪ್ರಕಾರ. ಇಷ್ಟೆಲ್ಲ ಆದ್ಮೇಲೆ, ಇಡೀ ಧರ್ಮಸ್ಥಳದ ವಿರುದ್ಧ ಇಷ್ಟು ದೊಡ್ಡ ಷಡ್ಯಂತ್ರವನ್ನು ಮಾಡಿದ ಮೇಲೆ, ಚಿನ್ನಯ್ಯನಂತ ಒಬ್ಬ ವ್ಯಕ್ತಿಯನ್ನ ಕರ್ಕೊಂಡ್ಬಂದು, ಎಲ್ಲೋ ಇದ್ದ ದಲಿತ ವ್ಯಕ್ತಿಯನ್ನ ಕರ್ಕೊಂಡ್ಬಂದು ಅವನ ಲೈಫನ್ನ ಹಾಳು ಮಾಡಿದ್ಮೇಲೆ, ಸುಜಾತಾ ಭಟ್ ಅವ್ರ ಆಸ್ತಿ ಅಂತ ಕೇಳ್ಕೊಂಡು ಹೋದಾಗ ಅಸ್ತಿ ಕೇಳು ಅಂತ ಹೇಳಿ ಅವ್ರನ್ನ ತಲೆ ತಿರುಗಿಸಿದಾಗಿರ್ಬೋದು. ಪ್ರತಿಯೊಂದು ಏನೇನು ಮಾಡಿದ್ದಾರೆ ಅದಕ್ಕೆಲ್ಲ ಇವರು ಬೆಲೆ ತೆರಲೇಬೇಕು. ಏನು ಕೈ ಬಿಟ್ರು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಮತ್ತು ನಮ್ಮ ಸಂವಿಧಾನ, ಇದು ಅವ್ರನ್ನ ಬಿಡಲ್ಲ. ಅವ್ರನ್ನ ಅಟ್ಟಾಡಿಸ್ಕೊಂಡು ಹೊಡೆಯುತ್ತೆ. ಹ್ಯಾವ್ ಟು ಪೇ ಫಾರ್ ದಿಸ್. ಓಕೆ, ನೋಡೋಣ ಏನಾಗುತ್ತೆ. ಥ್ಯಾಂಕ್ ಯು ಕೀರ್ತಿ ಅವರೇ.